ಗೌಡ್ರೆ ಇರಾ ಅಂತಾರೆ ಕೊಡಲ್ಲ ಗೌಡ್ರೆ. ಹೆಂಗು ಬಡವರು ಎಲ್ಲ ನಾವು ಒಂದೊಂದು ಸೇರು ಎರಡೆರಡು ಸೇರು ಅಕ್ಕಿ ಬೇಳೆ ಬೆಲ್ಲ ಎಲ್ಲ ತಂದು ಹಾಕ್ತಾರೆ. ಪ್ರತಿಯೊಂದು ತಂದು ಹಾಕ್ತಾರೆ. ಒಬ್ಬೊಬ್ರು ಹುಣ್ಸೆ ಹಣ್ಣು ಸಮೇತ ಬಿಡಲ್ಲ ಗೊತ್ತಾ ಬಡವರು ಅಂತವ್ರು. ಇರಾ ಅಂತಾರೆ ತರಲ್ಲ. ಅದಕ್ಕೆ ಇರಾ ಅಂತಾರೆ ಮನೆಗಳಿಗೆ ಹೋಗಿ ಸ್ವಲ್ಪ ಹೇಳ್ ಬರಬೇಕು ಗೌಡ್ರೆ ನೀವು. ಒಂದು ಸ್ವಲ್ಪ ಹೇಳ್ ಬಂದರೆ ಸ್ವಲ್ಪ ಏನಾದರೂ ಸಹಾಯ ಮಾಡ್ತಾರೆ. ತೋಟ ಅದು ಇದು ಇರೋರ ಮನೆಗೆ ಹೋಗ್ಬೇಕು. ನಾವು ಅನಾಥಾಶ್ರಮ ನಡೆಸ್ತಾ ಇದ್ದೀವಿ, ಸ್ವಲ್ಪ ಸಹಾಯ ಮಾಡಿ, ಹಣ ಸಹಾಯ ಮಾಡಿ ಅಂತ ಹೇಳಿ ಕೇಳ್ಕೋಬೇಕು ಗೌಡ್ರೆ. ಕೇಳ್ಕೊಂಡ್ರೆ ಮತ್ತೆ ಕೊಡೋದು, ಇಲ್ಲಾಂದ್ರೆ ಜನ ಕೊಡೋದಿಲ್ಲ. ಇವಾಗ ಮಳೆ ಬೆಳೆ ಇಲ್ವಲ್ಲ ಸಿದ್ಧ, ಅದಕ್ಕೇ ಯಾರು ಕೊಡಲ್ಲ ಅಷ್ಟೇನೆ. ಇವಾಗ ಬೇರೆ ಬೇಸಿಗೆಲ್ಲ ಏನು ಬೆಳೆ ಬೆಳೀತಾ ಇಲ್ಲ ರೈತರು. ಬಿಸಿಲು ಬೇರೆ, ಏನು ಕೆಲಸ ಇಲ್ಲ, ದುಡ್ಡು ಕೊಡೋಕ್ಕೂ ಕೂಲಿ ಹೋಗಲ್ಲ. ನಮಗೆ ಕೊಟ್ಟರೆ ಸಾಕಪ್ಪ ಅಂತ ಅಂತಾರೆ ಜನ. ಏನು ಮಾಡೋಣ? ಬಾ ಹೋಗೋಣ. ಅದೆಲೆ ಯಾರನ ಇರೋ ಅಂಥವ್ರ ಮನೆಗೆ ಹೋಗಿ ಹೇಳೋಣ. ಯಾರನ ತೋಟ ಇರೋರ ಮನೆಗೆ ಹೋಗೋಣ ನಡಿ, ಏನಾನ ಸ್ವಲ್ಪ ಸಹಾಯ ಮಾಡಿರಿ ಅಂತ ಹೇಳಿ. ಕಡಿಮೆ ಆಗಿಬಿಟ್ರೆ ಕಷ್ಟ, ಈ ತಿಂಗಳು ದುಡ್ಡು ಕಡಿಮೆ ಆಗುತ್ತೆ. ಬರ್ರಿ ಗೌಡ್ರೆ ಹೋಗೋಣ. ಯಾರ ಮನೆಗೆ ಹೋಗೋಣ? ನಮ್ಮೂರಲ್ಲಿ ಯಾರು ಅಷ್ಟು ಚೆನ್ನಾಗಿದ್ದಾರೆ? ಎಲ್ಲನ ಚೆನ್ನಾಗೆ ಮುಂದುವರೆದಿರೋ ಅಂತಾರೆ ಯಾರಿದ್ದಾರೆ? ನಮ್ಮೂರಲ್ಲಿ ಇದಾರಲ್ಲ ಗೌಡ್ರೆ. ಸ್ವಲ್ಪ ಬೊಮ್ಲಿಂಗಣ್ಣವ್ರು ಹಂಗಿದ್ರು. ಅವ್ರದ್ದು ಈ ನಡುವೆ ಎಲ್ಲ ತೋಟ ಗೀಟ ಎಲ್ಲನ ಅವ್ರವ್ರು ಅಣ್ಣ ತಮ್ಮಗಳೇನೋ ಜಗಳ ಮಾಡ್ಕೊಂಡೆಲ್ಲ ಹೋಗ್ಬಿಟ್ವು ಗಿಡಗಳೆಲ್ಲನ. ಇನ್ನು ಲಸ್ಮಕರ್ದೊಂದು ಐತೆ. ಮತ್ತೆ ಇವ್ರದ್ದು ಇನ್ನೇನು ಚಂದ್ರಪ್ಪರ್ದಿಲ್ಲ, ಶಾಂತಮ್ಮರ್ದು ಐತೆ. ಶಾಂತಮ್ಮರ್ನ ಕೇಳಬೇಕು. ಇವರು ರಮೇಶಪ್ಪ ಹೋಗ್ಬಿಟ್ಟು ರಮೇಶಪ್ಪರ್ನ ಕೇಳಬೇಕು. ಮತ್ತೆ ಲೋಸ್ಮಕರ್ ಮಂತಕ್ಕೆ ಹೋಗ್ಬರ್ಬೇಕು ನೋಡ್ರಿ. ಲೋಸ್ಮಕರ್ ಇವಾಗ ಚೆನ್ನಾಗಿರೋದು. ಸ್ವಲ್ಪ ಮನೆ ಕಡಿಕೆ ಚೆನ್ನಾಗಿದ್ದಾರೆ. ಅದಕ್ಕೆ ಲೋಸ್ಮಕರ್ ಮನೆ ಹತ್ರ ಹೋಗಿ ಕೇಳೋಣ. ಹಿಂಗೆ ನೀವು ಒಂದು ಸ್ವಲ್ಪ ಸಹಾಯ ಮಾಡ್ಬೇಕಮ್ಮ, ನಿಮ್ದೇನೋ ದೇವ್ರು ಕೊಟ್ಟವನೆ ಅಂತ ಹೇಳಿ ಕೇಳೋಣ. ಬರ್ರಿ ಗೌಡ್ರೆ, ಲೋಸ್ಮಕ ಸಹಾಯ ಮಾಡುತ್ತೆ. ನಡಿಯಪ್ಪ ಹೋಗೋಣ. ಹಿಂಗೆ ಆದರೆ ಆಗಲ್ಲ ಕತೆ. ನಡಿ ಹೋಗೋಣ. ಹೋಗ್ಬಿಟ್ಟು ಕೇಳೋಣ, ಸ್ವಲ್ಪ ಸಹಾಯ ಮಾಡಬೇಕು ಅಂತ. ಲಸ್ಮಕ್ಕೊಂದು ದೊಡ್ಡ ಮನ್ಸು ಕಣಪ್ಪ, ಸಹಾಯ ಮಾಡುತ್ತೆ. ಹೋಗಿ ಕೇಳ್ದಲ್ಲೇ ಯಾರೂ ಕೊಡಲ್ಲ. ಏನು ಮಾಡಿ ನಾವು ಹಿಂಗೆ ನಡೆಸ್ತಾ ಇದ್ದೀವಿ. ಕೊಡಬೇಕಮ್ಮ, ನಿನ್ನ ಕೈಲಾದಷ್ಟು ಸಹಾಯ ಮಾಡಬೇಕು. ದೇವ್ರು ಕೊಟ್ಟಿದ್ದಾನೆ ನಿನಗೆ, ಇನ್ನೂ ದೇವ್ರು ಹೆಚ್ಚಾಗಿ ಇನ್ನೂ ನಿನಗೆ ಕೊಡ್ತಾ ಇರ್ತಾನೆ. ಅದಕ್ಕೆ ನೀನು ಏನಾನ ದೊಡ್ಡ ಮನ್ಸು ಮಾಡಿ ಸಹಾಯ ಮಾಡಮ್ಮ ಅಂತ ಹೇಳೋಣ. ನಿನ್ನ ಕೈಲಾದಷ್ಟು ಏನು ಕೊಡ್ತೀಯಾ? ಈಗ ನೀನು ಎಲ್ಲ ರೇಷನ್ ಕೊಡಿಸ್ತೀಯ, ಅನಾಥಾಶ್ರಮಕ್ಕೆ ರೇಷನ್ ಆದರೂ ಕೊಡಿಸು, ಸ್ವಲ್ಪ ಹಣ ಸಹಾಯ ಮಾಡು ಅಂತ ಹೇಳಿ ಕೇಳೋಣ ನಡಿ. ಫಸ್ಟಿಗೆ ಅವಾಗ ಗೌಡ್ರೆ ನೀವು ಬಂದಿದ್ರಲ್ಲ, ಅವಾಗೆಲ್ಲ ಹೇಳ್ದಾಗ ಹೆಂಗ್ ತಂದಾಕಿದ್ರು ಅಂದ್ರೆ ಹಂಗ್ ತಂದಾಕಿದ್ರು ಗೌಡ್ರೆ. ಇದೇನಪ್ಪ ಇದು ಹಿಂಗ್ ತಂದಾಕ್ಬಿಡ್ತಾರೆ ಊರಲ್ಲಿ ಅನ್ನಿಸ್ಬಿಡ್ತು. ಇವಾಗ ಯಾಕೆ ಕಡಿಮೆ ಮಾಡ್ತಾ ಇದ್ದಾರೆ ಜನ? ಬೇಸಿಗೆ ಅಲ್ಲ ಸಿದ್ಧ, ಅದಕ್ಕೆ ಕಣು. ಬೇಸಿಗೆ ನೋಡು ಯಾರೂ ಕೂಲಿ ಹೋಗಲ್ಲ, ಅದಕ್ಕೆ ತಂದು ಹಾಕಲ್ಲ. ಜನಗಳ ಕೈಯಾಗೆ ದುಡ್ಡು ಆಡ್ತಾ ಇರಬೇಕು ಕಣ ಸಿದ್ಧ. ದುಡ್ಡು ಆಡ್ತಾ ಇದ್ರೆ ತರ್ತಾ ಇರ್ತಾರೆ, ಆಗ್ತಾ ಇರ್ತಾರೆ, ಕೊಡ್ತಾ ಇರ್ತಾರೆ. ಜನಗಳ ಕೈಯಾಗೆ ದುಡ್ಡು ಇದ್ಬಿಟ್ರೆ ಯೋಚನೆ ಮಾಡಲ್ಲ. ಬಿಡತ್ಲಾಗ ಹೋಗ್ಲಿ, ಅನಾಥಾಶ್ರಮ ಮಾಡ್ತಾರೆ, ವೃದ್ಧಾಶ್ರಮ ಮಾಡ್ತಾರೆ ಅಂತ ಎಂಥರ್ಗೂ ಅಯ್ಯನ್ನುತ್ತೆ. ಅನಾಥ ಮಕ್ಕಳು ವೃದ್ಧಾಶ್ರಮದವರು ಅಂತಂದರೆ ಎಂಥರ್ಗೂ ಅಯ್ಯಂದಂಗಾಗುತ್ತೆ. ನಾ ಪಕ್ಕದ ಹಳ್ಳಿಲೆಲ್ಲ ಹೇಳ್ಬೋದಾಗಿತ್ತು. ಹೆಂಗೂ ಇವೇನು 3-4 ಹಳ್ಳಿಲಿ ಹೇಳ್ಬೇಕಣೋ. ಹೆಂಗೋ 3-4 ಹಳ್ಳಿಗೆ ಹೋದ್ರೆ ವಾಸಿ. ಅಣ್ಣ ನಮ್ಮೂರೇ ಬೆಸ್ಟ್ ಕಣಣ್ಣ. ಬೇರೆ ಊರವರೆಲ್ಲ ತಲೆ ಹಟ್ಟು ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಮಾಡ್ತಾ ಇದ್ರ ಏನು, ಯಾವ ಅಡ್ರೆಸ್ ಕೊಡಿ, ಅಲ್ಲಿ ಮಾಡ್ತಾ ಇದ್ದೀರಾ ಅನಾಥಾಶ್ರಮ ಅಂತ ಸುಮ್ಮನೆ ಅಯ್ಯೋ ತಲೆ ತಿಂತಾರೆ. ಅದಕ್ಕೆ ನಾನು ಸುಮ್ಮನೆ ಅತ್ಲಾಗ ಯಾವ ಊರಿಗೆ ಹೋಗೋದು ಬೇಡ ಅನ್ನಂಗಾಗುತ್ತೆ. ನಮ್ಮೂರಾಗೆ ಅಣ್ಣ ಎಲ್ಲ ತಂದಾಕ್ಬಿಟ್ರೆ ಸಾಕು. ತಿಂಗಳ ಎಲ್ಲರೂ ಈ ಇರಾ ಅಂತಾರೆ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಇರಾ ಅಂತರ ಮನೆಗಳಿಗೆಲ್ಲ ಭೇಟಿ ನೀಡ್ಬಿಟ್ಟು ನಾವು ಸ್ವಲ್ಪ ದುಡ್ಡು ಇಸ್ಕೊಬಿಡ್ಬೇಕು. ತೋಟ ತುಟ್ಕೆ ಎಲ್ಲ ಯಾರ್ಯಾರ್ದೈತೆ ಅವ್ರು ಎಲ್ಲರ ಮನೆಗೂ ಹೋಗ್ಬಿಡೋಣ. ಎಲ್ಲರ ಮನೆಗೂ ಹೋಗಿ ಕೇಳಿ ಇಸ್ಕಮ್ಮನ. ನೋಡೋಣ, ಲೋಸ್ಮಕರು ಮನೆ ಕಡೆಗೆ ಚೆನ್ನಾಗಿದ್ದಾರೆ. ನೀನೇನು ಮಾಡ್ತೀಯಮ್ಮ ಗೊತ್ತಿಲ್ಲ. ನೀನು ತಿಂಗಳ ಇಷ್ಟು ಸಹಾಯ ಮಾಡಬೇಕು, ನೀನು ಇಷ್ಟು ಅಂತ ಕೊಡಬೇಕು. ಅನಾಥಾಶ್ರಮಕ್ಕೆ ನಾವು ಇಷ್ಟು ಅಂತ ನೋಡಮ್ಮ, ನಾವು ಕೊಡ್ತಾ ಇದ್ದೀವಿ, ನಾವು ನಡೆಸ್ತಾ ಇದ್ದೀವಿ ಅಂತ ಕೇಳ್ಕೋಬೇಕು ಗೌಡ್ರೆ. ಹೆಂಗೂ ಕೊಡುತ್ತೆ. ಅನಾಥ ಮಕ್ಕಳಿಗೂ, ವೃದ್ಧಾಶ್ರಮಕ್ಕೆ ವಯಸ್ಸೋದವ್ರಿಗೆ, ಎತ್ತು ತಂದೆ ತಾಯಿ ನೋಡ್ಕೊಂಬಿಲ್ದ ವಯಸ್ಸೋದಂತಾರನ್ನೆಲ್ಲ ನಾವು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ಬಿಡೋಣ. ಲಸ್ಮಕಯ್ಯ ಗೌಡ್ರು ಬರ್ರಿ ಗೌಡ್ರೆ, ಬರ್ರಿ ಕೂತ್ಕೊ ಬರ್ರಿ ಗೌಡ್ರೆ. ಲಸ್ಮಕ್ ಇಲ್ಲೇನಪ್ಪ ಸಿನಪ್ಪ? ಐದಾಳೆ ಗೌಡ್ರೆ, ಬರ್ರಿ ಕೂತ್ಕೊ ಬರ್ರಿ. ಗಂಡ ಹೆಂಡ್ತಿತ್ತಾಗೆ ಏನೋ ಸ್ವಲ್ಪ ಮಾತಾಡ್ಬೇಕಾಗಿತ್ತಪ್ಪ, ಅದಕ್ಕೆ ಬಂದೆ. ಲಸ್ಮಕ್ಕೂ ಕರಿ, ಹಂಗೇನೆ ಹೇಳ್ಬಿಡ್ತೀನಿ. ಇಬ್ರು ತಾಗ ಒಂದೇ ಸತಿ ಮಾತಾಡ್ಬಿಡ್ತೀನಿ. ಲಸ್ಮಕ್ಕೂ ಕರಿಯಪ್ಪ. ಲಕ್ಷ್ಮಿ ಬಾರೆ, ಗೌಡ್ರು ಬಂದಿದ್ದಾರೆ. ಯಾಕನ ಬಂದೆ ತಡಿಯಪ್ಪ. ಬಾ, ಆಮೇಲೆ ಮಾಡ್ಕೊಂಬಂತೆ. ಗೌಡ್ರು ಬಂದವ್ರು, ಬಾ, ಏನೋ ಮಾತಾಡ್ಬೇಕಂತೆ, ಅದಕ್ಕೆ ಬಂದಿದ್ದಾರೆ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಕಣಮ್ಮ ಲಸ್ಮಕ್ಕ, ಬಾ. ಏನೋ ಮಾತಾಡ್ಬೇಕಾಯ್ತು ಕಣಮ್ಮ, ಅದಕ್ಕೇನೆ ಬಂದ್ವಿ ನಿಮ್ಮ ಮನೆ ಹತ್ರ. ಹೇಳ್ರಿ ಗೌಡ್ರೆ, ಏನ್ ಮಾತಾಡ್ಬೇಕು? ಏನಿಲ್ಲ ಕಣಮ್ಮ ಲಸ್ಮಕ್ಕ, ಇವಾಗ ನಾವು ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ತಾ ಇದ್ದೀವಲ್ಲ, ಇವಾಗ ಊರಲ್ಲಿ
ಈ ತಿಂಗಳು ಒಲ್ಲನ ನಾವು ಈಗ ತಿಂಗಳ ಊರಲ್ಲಿ ಇಷ್ಟು ಅಂತ ಹೇಳಿ ಜನಗಳಿಗೆ ಹೇಳ್ಬಿಟ್ಟು ಸ್ವಲ್ಪ ನಾನು ಕೈಯಿಂದ ಹಾಕ್ಬಿಡ್ತೀನಿ. ನನಗೂ ಸಖತ್ತು ಖರ್ಚು ಬರುತ್ತೆ. ನಾನು ಈಗ ಇದಕ್ಕಿನ್ನ 2ರಷ್ಟು ಹಾಕ್ತೀನಿ. ಅದಕ್ಕೆ ನಡೆಸ್ಬೇಕಂದ್ರೆ ತುಂಬ ಕಷ್ಟ. ಇವಾಗ ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ತಾ ಇರೋದಂದರೆ ತುಂಬ ಕಷ್ಟ ಕಣಮ್ಮ. ಅದಕ್ಕೇ ನಾನು ಊರಲ್ಲೆಲ್ಲ ಸ್ವಲ್ಪ ಹೆಂಗೂ ನಮ್ಮ ಊರಲ್ಲೂ ಏನು ಆಗ್ತಾ ಇರ್ತಾರಲ್ಲ ಅಂತ ಹೇಳಿ ತಿಂಗಳ ಊರಲ್ಲೂ ಎಲ್ಲ ಹೇಳ್ಬಿಟ್ಟು ಅಕ್ಕಿ ರಾಗಿ ಎಲ್ಲನ ದವಸ ಧಾನ್ಯಗಳೆಲ್ಲ ಕೊಡ್ತಾರೆ. ಹಳೆ ಬಟ್ಟೆ ದುಡ್ಡು ಒಡವೆ ಕೊಡ್ತಾರೆ. ಇವಾಗ ಯಾರೋ ಒಡವೆ ಏನು ಜಾಸ್ತಿ ಕೊಡಲ್ಲ, ಯಾರೋ ಒಬ್ಬರು ಉಂಗುರ ಅಂತ ಯಾರ್ಯಾರೋ ಕೊಟ್ಟಿದ್ರು, 4-5 ಜನ ಅವಾಗ ಚಿಕ್ಕ ಉಂಗುರ ಅಂತ ಕೊಟ್ಟಿದ್ರು ಅನಾಥ ಮಕ್ಕಳಿಗೆ ಅಂತ ಹೇಳಿ ಅದನ್ನು ಮಾರಿಬಿಟ್ಟು ಏನಾದರೂ ಮಾಡ್ರಿ ಗೌಡ್ರಿ ಅಂತೇಳಿ ಯಾರೋ ಮನೆ ಹತ್ರ ತಂದು ಕೊಟ್ಟಿದ್ರು ಕಣಮ್ಮ. 4-5 ಉಂಗುರ ಚಿಕ್ಕವು ಮಕ್ಕಳು ಬರ್ತಾವಲ್ಲ ಅವ್ರ ಮಕ್ಕಳು ನಮ್ಮ ಮಕ್ಕಳ ಗೌಡ್ರೆ ಇವು ಅಂತ ಹೇಳಿ ತಂದು ಕೊಟ್ಟಿದ್ರು. ಅದಕ್ಕೇ ನಾನು ನಡೆಸ್ತಾ ಇದ್ದೀನಿ. ನನಗೂ ತುಂಬ ಖರ್ಚು ಬರ್ತಾಯಿತ್ತು, ನನ್ನ ತಲೆ ಮೇಲೆ ಬರ್ತಾಯಿತ್ತು. ನಾನು ತುಂಬ ಕಷ್ಟಪಟ್ಟೀಗ ಮಾಡ್ತಾಯಿದ್ದೀನಿ. ನಿಲ್ಲಿಸ್ಬಾರ್ದು, ನಾನೊಂದು ಸಾಧನೆ ಮಾಡಬೇಕು. ಈಗ ನನ್ನ ಕೈಯಾರೆ ನಾನು ಮಾಡಲೇಬೇಕು ಅಂತ ನಾನು ನಿರ್ಧಾರ ತಗೊಂಡು ಹಿಂಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ನಾನು ಬಿಡಬಾರ್ದು ಅಂತ ಹೇಳಿ ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ಕಣಮ್ಮ ದೋಸ್ಮಕ್ಕ. ಗೌಡ್ರೆ ನೀವು ಮಾಡ್ತಾ ಇರೋದು ನಮಗೂ ಭಾಳ ಸಂತೋಷ. ಅನಾಥ ಮಕ್ಕಳನ್ನು ಈ ವಯಸ್ಸೋದರ್ನು ಅವ್ರನ್ನೆಲ್ಲ ನೀವು ನೋಡ್ಕೊಂತಾ ಇದ್ದೀರ ಅಂದರೆ ನಿಜವಾಗ್ಲೂ ಸಂತೋಷ ಆಗುತ್ತೆ ಗೌಡ್ರೆ. ನಿಜವಾಗ್ಲೂ ಸಂತೋಷ ಆಗುತ್ತೆ. ನೀವು ಇಷ್ಟು ಕಷ್ಟಪಿದ್ದು ಅಲ್ಲೆಲ್ಲೋ ಇಲ್ಲಿ ಇತ್ಕೊಂಡು ಅಲ್ಲೆಲ್ಲೋ ಬೆಂಗಳೂರು ಕಡೆಗೆ ನೀವು ಅಲ್ಲೆಲ್ಲ ನೋಡ್ಕೊಂಡು ಇಲ್ಲಿಂದ ಓಡಾಡ್ಕೊಂಡು ಮಾಡ್ತಾ ಇದ್ದೀರಾ ಅಂದಮೇಲೆ ನಿಜವಾಗ್ಲೂ ಸಂತೋಷ ಆಗುತ್ತೆ. ನಿಜವಾಗ್ಲೂ ಸಂತೋಷ ಆಗುತ್ತೆ ಗೌಡ್ರೆ. ಎಷ್ಟು ಮಕ್ಕಳನ್ನ ನೋಡ್ಕೊಂತೀರಾ ಗೌಡ್ರೆ? ಒಂದು 150 ಜನ ಮಕ್ಕಳಿದ್ದಾರೆ ಅನಾಥ ಮಕ್ಕಳು. ವೃದ್ಧರು ಎಲ್ಲನ ಒಂದು 70-80 ಜನ ಇದ್ದಾರೆ. ಎಲ್ಲ ನನಗೆ ತುಂಬ ಇವಾಗ ಸಖತ್ತು ಜನ ದಿನ ಕಳೆದಂಗೆಲ್ಲ ಜನಸಂಖ್ಯೆ ಜಾಸ್ತಿ ಆಗ್ತೈತೆ. ಯಾವುದರಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತೈತೆ ಅಂದರೆ ವೃದ್ಧಾಶ್ರಮದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತೈತೆ. ಯಾಕಂದರೆ ದೊಡ್ಡ ಕೆಲಸದಾಗಿರೋರೆಲ್ಲನ ದೊಡ್ಡ ಕೆಲಸದಾಗಿರ್ತಾರಲ್ಲ, ವಯಸ್ಸು ಹೋಗಿರೋರನ್ನ ನೋಡ್ಕೊಳ್ಳಲ್ಲ ತಂದೆ ತಾಯಿನ. ಕರ್ಕೊಂಡು ಬಂದು ಬಿಟ್ಟು ಹೋಗ್ತಾರೆ. ಅವರು ದೊಡ್ಡ ಕೆಲಸನೇ ಹೆಚ್ಚಾಗಿರ್ತಲ್ಲಮ್ಮ. ಅದಕ್ಕೇ ಎಲ್ಲ ಕರ್ಕೊಂಡು ಬಂದು ನಮ್ಮ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಬಿಟ್ಟು ಹೋಗ್ತಾ ಇದ್ದಾರೆ. ಮಕ್ಕಳನ್ನ ಹಂಗೆ ಇವಾಗ ಅಯ್ಯೋ ತಂದೆ ತಾಯಿ ಆಕ್ಸಿಡೆಂಟ್ ಆಗಿ ತೀರ್ಕೊಬಿಟ್ಟಿದ್ದಾರೆ. ಇವ್ರು ಅನಾಥ ಮಕ್ಕಳು. ಈಗೆಲ್ಲ ಆಕ್ಸಿಡೆಂಟ್ಗಳೆಲ್ಲ ಜಾಸ್ತಿ ಅಲ್ಲ. ಹಿಂಗಾಗಿರೋದ್ರಿಂದನ ಮಕ್ಕಳು ಜಾಸ್ತಿ ಹೆಚ್ಚಾಗ್ತಾ ಇದ್ದಾರೆ. ಈಗ ವೃದ್ಧಾಶ್ರಮದಲ್ಲೂ ಹೆಚ್ಚಾಗ್ತಾ ಇದ್ದಾರೆ. ಅದಕ್ಕೇ ನನಗೆ ತುಂಬ ಕಷ್ಟ ಆಗ್ತೈತೆ. ಗೌಡ್ರೆ ಇವಾಗ ಬಡವ್ರು ಅಂತಾರೆ ನೋಡ್ಕೊಂಬ ತಂದೆ ತಾಯಿ ಕೂಳಾಕೋದು. ಈ ಕೆಲಸದಾಗ್ಲಾರು ನಾವು ಕೆಲಸ ಬಿಟ್ಟು ಇವ್ರನ್ನೆಲ್ಲ ನೋಡೋಣ ವಯಸ್ಸೋದಾರನ ಅಂತ ಹೇಳಿ ವಯಸ್ಸೋಗಿರೋರು ನೋಡ್ಕೊಂಬಲ್ಲ. ಕರ್ಕೊಂಡು ಬಂದು ಎಲ್ಲ ಬಿಟ್ಟು ಅದೇ ಹೋಗ್ತಾರೆ. ಈಗ ವಯಸ್ಸೋದಾರನ ನೋಡ್ಕೊಂಬಲ್ಲ. ಈಗಿನ ಕಾಲದಾಗೆ ಹೋದ್ರೆ ಸಾಕು ಅಂತ ಹೇಳಿ ಈಗ ಅಂದ್ರೆ ದೊಡ್ಡ ಕೆಲಸದಾಗಿರೋರು ಅವರು ಅಲ್ಲೂ ಇಲ್ಲೂ ಪಾಪ ಬೇರೆ ಕಡೆಗೆಲ್ಲ ಹೋಗ್ತಿರ್ತಾರೆ. ವಯಸ್ಸೋದಾರನ್ನೆಲ್ಲ ಹೇಳ್ಕೊಂಡು ಎಲ್ಲಿ ಹೋಗೋಣ ಹಂಗೆ ಹಿಂಗೆ ಅಂತೇಳಿ ತಂದೆ ತಾಯಿಗಳನ್ನ ಬಿಟ್ಟು ಹೋಗ್ತಾರೆ. ಹೇಳ್ರಿ ಗೌಡ್ರಿ, ನೋಡಿದೀವಿ ನಾವು. ಅದಕ್ಕೆ ಕಣಮ್ಮ ಜಾಸ್ತಿ ಆಗ್ತಿರೋದಕ್ಕೆ ಲಸ್ಮಕ್ಕ ಒಬ್ಬ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ. ಇವಾಗ ನಮ್ಮ ಮನೆಯಾಗೂ ಖರ್ಚು ಜಾಸ್ತಿ. ಇವಾಗ ಹೆಂಗ ನನ್ನ ಹೆಂಡ್ತಿದ್ದು ಸ್ವಲ್ಪ ಅವಳು ತವ್ರ ಮನೆ ಕಡೆಗೆ ಆಸ್ತಿ ಇರೋದು ಕತ್ಲಾಗೆ ಹೆಂಗೋ ಕಾಣಿಸಲ್ಲ ಕಣಮ್ಮ. ಅವರಪ್ಪರು ಸ್ವಲ್ಪ ಎಲ್ಲ ಆಸ್ತಿ ಕೊಟ್ಟಿರೋದಕ್ಕೆ ಒಬ್ಬಳೆ ಮಗಳು ಅಂತ ಹೇಳಿ ಆಸ್ತಿ ಕೊಟ್ಟಿರೋದಕ್ಕೆ ಕಾಣಿಸಲ್ಲ. ಅದಕ್ಕೇ ನನಗೊಬ್ಬನಿಗೆ ಆಗಲ್ಲ. ನೀವು ಏನೋ ಸ್ವಲ್ಪ ದೇವ್ರು ಕೊಟ್ಟವನ್ ಲಸ್ಮಕ್ಕ ನಿನಗೆ, ಏನೋ ನೀನು ಒಂದು ಸ್ವಲ್ಪ ಸಹಾಯ ಮಾಡಬೇಕಮ್ಮ. ಏನೀಗ ನನಗೇನು ಕೊಡಲ್ಲ ನೀನು. ಈಗ ಯಾರಿಗೂ ಸುಮ್ಮನೆ ಕೆಲ್ಸಕ್ಕೆ ಬರ್ದವ್ರಿಗೆಲ್ಲ ಕೊಟ್ಟು ಧ್ವನ ಮಾಡ್ಕೊಳ್ಳೋದ್ಕಿನ್ನ ಇವಾಗ ಇಂಥವ್ರಿಗೆ ಒಳ್ಳೇದು ಮಾಡಿದ್ರೆ ದೇವ್ರು ನಮಗೆಲ್ಲ ಒಂದು ಕಡೆ ಕಾಯ್ತಾನೆ ಕಣಮ್ಮ. ಅದಕ್ಕೆ ಹಿಂಗೆ ನನಗೆ ತುಂಬ ತೊಂದರೆ ಆಗ್ತಾ ಇರೋದ್ರಿಂದ ನಾನು ಹಿಂಗೆ ಊರಾಗೆಲ್ಲ ಇರೋ ಅಂಥವ್ರನ್ನ ಸ್ವಲ್ಪ ಕೇಳ್ತಾ ಇದ್ದೀನಿ. ಅದಕ್ಕೆ ನಾನಿಂದನೇ ಕೇಳಿದ್ನೆ ಹಿಂಗೆ ಬಾಯ್ ಬಂದು ಊರಲ್ಲಿ ಎಷ್ಟೇ ಹೊಡೆದು ಈಗ ಜನ ಅವಾಗೆಲ್ಲನ ಕೂಲಿ ಮಾಡಾರ. ಕೂಲಿ ದುಡ್ಡು ಅದು ಇದು ಕೈಯಾಗಿರೋವು ಕೊಡೋರು 500,000. ಈಗೆಲ್ಲ 10, 20, 50 ಅಷ್ಟೇ ಕೊಡ್ತಾ ಇರೋದು. ಅದಕ್ಕೆ ಎಲ್ಲ ಸಾಲ್ಟೇಜ್ ಬರ್ತೈತಿ ದುಡ್ಡೆಲ್ಲ. ನೀನು ಏನೋ ಸ್ವಲ್ಪ ಸಹಾಯ ಮಾಡ್ಬೇಕಮ್ಮ ಲಸ್ಮಕ್ಕ, ದೊಡ್ಡ ಮನಸ್ಸು ಲಸ್ಮಕ್ಕೊಂದು ಅಂತ ಹೇಳಿ ಅದಕ್ಕೆ ಕೇಳೋದಕ್ಕೆ ಬಂದಿದ್ದೀವಿ. ಸರಿ ಆಯ್ತು ಗೌಡ್ರೆ, ನೋಡೋಣ. ನಮ್ಮ ಕೈಲಾದಟ್ಟು ನಾವು ಕೊಡ್ತೀವಿ. ಅಲ್ಲ ನೋಡೋಣ ಅನ್ಬೇಡ, ದೇವ್ರು ಕೊಟ್ಟಿದ್ದಾನಮ್ಮ ಲಸ್ಮಕ್ಕ ನಿನಗೆ. ನೋಡೋಣ ಅಂತ ಹೇಳೋಕ್ಕೆ ಹೋಗ್ಬೇಡ. ಯಾಕಂದರೆ ದೇವ್ರು ನಿನಗೆ ಕೊಟ್ಟವನ ಇಲ್ಲ ಗೌಡ್ರೆ ಆಗಲ್ಲ ಅಂದ್ಬಿಡ. ನಾನು ತಿರ್ಗಿ ಕೇಳಕ್ಕೆ ಹೋಗಲ್ಲ. ಇಲ್ಲ ಗೌಡ್ರೆ, ಕೊಟ್ಟನ್ ದೇವ್ರು ಇವತ್ತು ಕೊಟ್ಟಿಲ್ಲ ಅಂತ ಹೇಳೋಕ್ಕಾಗುತ್ತಾ? ಕೊಟ್ಟವನೇ, ಕೊಡ್ತೀನಿ. ನಾನು ನನ್ನ ಕೈಲಾದಟ್ಟು ಎಷ್ಟಾಗುತ್ತೋ ಅಷ್ಟು ಕೊಡ್ತೀನಿ ಗೌಡ್ರೆ. ಸರಿಯಮ್ಮ, ಆಯಿತು. ಸ್ವಲ್ಪ ನೋಡಿ ನಿನ್ನ ಕೈಲಾದೊಟ್ಟು ಸಹಾಯ ಮಾಡಬೇಕು. ನಾನು ಇಷ್ಟೇ ಅಂತ ಕೇಳಲ್ಲ, ನೀನು ಕೊಟ್ಟ ಮೇಲೆ ಮಾತಾಡ್ತೀನಿ. ಇಷ್ಟೇ ಕೊಡಮ್ಮ ಲಸ್ಮಕ್ಕ ಅಂತ ನಾನು ಕೇಳಲ್ಲ, ಸರಿನಾ? ಸರಿ ಆಯಿತು ಗೌಡ್ರೆ. ಗೌಡ್ರು ಅನಾಥ ಮಕ್ಕಳಿಗೂ ವೃದ್ಧಾಶ್ರಮದಲ್ಲೂ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ನಮ್ಮೂರಲ್ಲಿ ಯಾರು ಜಾಸ್ತಿ ಅಷ್ಟೊಂದು ಕೊಡಲ್ಲ. ಕೊಡೋರು ಎಷ್ಟು ಕೊಡ್ತಾರೆ? ಆಗ್ಲೆಲ್ಲ ತಿಂಗಳ ಕೊಡ್ಬೇಕಂದ್ರೆ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಅದಕ್ಕೆ ಬಂದೇ ಇದ್ದಾರೆ. ದೇವ್ರು ನಿನಗೆ ಕೊಟ್ಟಿದ್ದಾನಮ್ಮ ಲಸ್ಮಕ್ಕ, ನೀನು ಕೊಡಬೇಕು ಅಂತ ಹೇಳಿ ನಾನು ಕೈಲಾದೊಟ್ಟು ಪಾಪ ಸಹಾಯ ಮಾಡ್ತೀನಿ. ಇನ್ನೇನು ಮಾಡೋಣ? ಅನಾಥ ಮಕ್ಕಳಿಗೂ ವೃದ್ಧಾಶ್ರಮದ ವಯಸ್ಸೋದಿರೋರ್ಗು ಅಂದಮೇಲೆ ನನಗೂ ದೇವ್ರು ಕೊಟ್ಟವನೇ ಬಂದು ಹಿಂಗೆ ಬಾಯಿ ಬಿಟ್ಟು ಕೇಳಿದ್ದಾರೆ ಅಂದಮೇಲೆ ನಾನು ಕೈಲಾದೊಟ್ಟು ಸಹಾಯ ಮಾಡ್ತೀನಿ.
ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.